ಅತ್ತಿರಿ ಇಲ್ಲಿ ಕುಂತೀರೇನ ಎಷ್ಟೊತ್ತದ ನಿಮ್ಮನ್ನ ಹುಡ್ಕಾಕತ್ತೆ ನಾಳೆ ಸಂಕ್ರಾಂತಿ ಅಲ್ರಿ ಅದಕ್ಕೆ ಬೋಗಿಗೆ ಏನೇನು ತರಿಸ್ಬೇಕಂತ ನನಗೆ ಹೊಳಿವಲ್ದು ಒಂದಿಷ್ಟು ತರ್ಸಿನಿ ಒಂದಿಷ್ಟು ಇನ್ನೂ ಇಲ್ಲ ಅದಕ್ಕೆ ಏನೇನಂತ ಒಂದಿಟ್ಟು ಲಿಸ್ಟ್ ಕೊಡ್ತೀರೇನ ಅಯ್ಯ ಮದುವೆ ಇಟ್ಟು ಚಾತೆ ಇನ್ನು ಏನೇನಂತ ನೆನಪಾಗಂಗಿಲ್ಲ ಅಂದ್ರೆ ಹೆಂಗೆ ನಿಮ್ಮ ಹ್ಞೂ ಏನಾರು ಬರ್ಕೊ ಎಲ್ಲರ ಈ ಶ್ವೇತಾ ಇಲ್ಲ ಹೋದ್ರೆ ನಂಗೆ ಬರ್ಕೊಳಕ್ಕೆ ಬರಲ್ಲ ನಿಂದ್ರೆ ಕರಿತೀನಿ ಶತಾ ಸಾಲಿಗೆ ಗಿಲಿಗೆ ಹೋಗಿರ್ಬೇಕು ಒಂದು ಕೆಲಸ ಮಾಡಿ ಎಳ್ಳದಾವ ಇಲ್ಲ ಎಳ್ಳು ಬ್ಯಾಳಿ ಬೆಲ್ಲ ಅರಿಶಿನ ಕುಂಕುಮ ಪೂಜೆ ಸಾಮಾನು ಎಲ್ಲ ತರಿಸು ಸಜ್ಜಿ ರೊಟ್ಟಿ ಮಾಡು ಎಳ್ಗಡೆ ಮಾಡು ಆಮೇಲೆ ಮೇನ್ ನಾಳೆ ಎಳ್ಳಿನ ಸ್ನಾನ ಮಾಡ್ಬೇಕು ಎಲ್ಲರಿಗೂ ಎಳ್ಳಿನ ನೀರು ಕೊಡಬೇಕು ಎಳ್ಳು ಬೆಲ್ಲ ಕೊಡ್ಬೇಕು ನೀನು ನಾಳೆ ತಪ್ಪದ ಇದನ್ನ ಮಾಡ ಎಳ್ಳನ್ನ ಚಂದಂಗೆ ಕುಟ್ತೀವೋ ಏನು ನೀ ಮಿಕ್ಸರ್ಗೆ ಹಾಕ್ತಿರೋ ನೋಡಿ ನಾವೆಲ್ಲ ಕುಡ್ತಿದ್ವಿ ಕುಟ್ಟಿ ಅದಕ್ಕೆ ಬೆಲ್ಲ ಸೇರಿಸಿ ಪೂಜೆ ಆದ್ಮೇಲೆ ತಿಂತಿದ್ವಿ ಮತ್ತೆ ಅದನ್ನ ಮಾಡೀನಿ ಎಳ್ಳು ಮತ್ತು ಬೆಲ್ಲ ಕುಡಿಸಿಟ್ಟಿನಿ ಈಗ ಕುಟ್ಟೆ ಮಾಡೀನಿ ಸುಮ್ಮನೆ ಮಿಕ್ಸರಿಗೆ ಬ್ಯಾಡಂತೆ ಅವಳು ಚೌಳಕತ್ತಿ ಚಂದಂಗೆ ಕುಟ್ಟಿ ಮಾಡೀನಿ ಹಂಗೆ ಎಳ್ಳು ಅರಿಶಿನ ಕುಡಿಸು ಎಳ್ಳು ಚಂದಂಗೆ ಕುಟ್ಟಿ ಚಂದಂಗೆ ಕುಟ್ಟಿ ಅದಕ್ಕೆ ಒಂದಿಟ್ಟು ಅರಿಶಿನ ಬೆರೆಸು ಅದು ಒಂದಿಟ್ಟು ಎಣ್ಣೆ ಬಿಡ್ಬೇಕು ನೋಡಿ ಎಣ್ಣೆ ಬಿಡಿ ಮಟ್ಟ ಕುಟ್ಟು ಒಂದಿಟ್ಟು ಅಂದ್ರೆ ಜಳಕ ಮಾಡಿ ಹಚ್ಕೋಬೇಕಾದ್ರೆ ಅದು ಎಣ್ಣೆ ಬಿಡ್ಬೇಕು ಆಮೇಲೆ ಕುಟ್ಟಿದ್ದ ಅದ ಎಳ್ಳನ್ನ ಒಂದಿಟ್ಟು ನೀರಿಗೆ ಹಾಕ್ಬೇಕು ನೋಡಿ ನಾಳೆ ಎಲ್ಲರೂ ಹೊಳಿಗೆ ಸ್ನಾನಕ್ಕೆ ಹೋಗ್ತೀರಿ ಏನು ಮಾಡ್ತೀರಿ ನೋಡ್ರಿ ನೋಡ್ತೀನಿ ಕೇಳ್ತೀನಿ ರೀ ಇವರೆಲ್ಲ ಏನಂತಾರೆ ಹಂಗೆ ಯಾಕಂದ್ರೆ ಮದುವೆದೊಂದು ಕಾರ್ಯಕ್ರಮ ನಡೆಯುತ್ತಲ್ಲ ಕೇಳಿ ನಿನ್ನ ಗಂಡಗ ಏನು ಮಾಡ್ತೀರಿ ನೋಡು ಆಮೇಲೆ ಬರ್ಕೊಂತೇನ ಏನು ಮಾಡ್ತೀನಿ ಮತ್ತು ಇವನ್ನೆಲ್ಲ ಎಳ್ಳು ಮಾಡಕತ್ತೀನಿ ರೀ ಮತ್ತೇನು ಮಾಡ್ಬೇಕ್ರಿ ನಾಳೆ ಅವ್ರಿಗೆ ಕಾಳು ತರಿಸ ಅವ್ರಿಗೆ ಕಾರಿಂದ ಸಾಂಬಾರು ಮಾಡು ಇಲ್ಲ ಅವ್ರಿಗೆ ಕಾಳಿನ ಚಟ್ನಿ ಆಮೇಲೆ ಇದನ್ನ ತರಿಸು ಬದ್ನಿಕಾಯಿ ಬರ್ತಾ ಮಾಡಕ್ಕೆ ಬರ್ತೈತಿಲ್ಲ ಬರ್ತಾ ಮಾಡು ಎಳ್ಳಿನ ಉಂಡಿ ಮಾಡು ಆಯ್ತಾಳ್ರಿ ಇಷ್ಟಿರಲಿ ಆಮೇಲೆ ಬಂದು ಮತ್ತೇನದ ಅಂತ ಕೇಳ್ತೀನಿ ರೀ ಇಷ್ಟ ನೆನಪಿಟ್ಕೊ ಹೋಗು ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಬ್ಬಕ್ಕೆ ಹಾಕಿನಿ ಯಾವ ವಸ್ತುಗಳು ಎಲ್ಲಿ ಇಟ್ಟಿರ್ತೀನಿ ಅನ್ನೋದು ಗೊತ್ತಾಗಲ್ಲ ನೋಡಿ ಈ ರೊಟ್ಟಿ ಕೊಟ್ಟಿದ್ದೆ ಮಾಡಕ್ಕೆ ಈಗಿನ್ನೂ ಬಂದಿಲ್ಲ ನೋಡಿ ಏನು ಮಾಡಲಿ ನಾನು ಬಡಿಲೇನೋ ಅನ್ನಕ್ಕೆ ನಾಳೆ ಎಲ್ಲರಿಗೂ ರೊಟ್ಟಿ ಬೇಕು ಅಮ್ಮರ ಅಯ್ಯ ಬಾರ ಪ್ರೇಮಕ್ಕ ಏನವ ನಿಂಗೆ ರೊಟ್ಟಿ ಕೊಟ್ಟಿದ್ದೆ 3 ದಿನ ಆಯ್ತು ಇವತ್ತು ಕೊಟ್ಟು ಬಂದಿಲ್ಲವ ರೊಟ್ಟಿ ಎಷ್ಟು ಮಾಡಿಸಿ ಇಲ್ಲ ಹ್ಞೂ ರೀ ಮಾಡಿ ನೋಡ್ತವ್ರಿ ಅಲ್ರಿ ಒಂದು ಊರಿಂದ ಒಂದು ಊರಿಗೆ ಬರೋಕೆ ಹೊತ್ತಾಗತ್ತಲ್ರಿ ಅದಕ್ಕೆ ನಾನು ಇವತ್ತು ಬಂದೆ ನಾಳೆ ನೀವು ಮಾಡ್ತೀರ ಅಂತ ಗೊತ್ತಿತ್ತು ಅದಕ್ಕೆ ತಗೋರಿ ರೊಟ್ಟಿ ಚಲೋ ಮಾಡಿ ಹೇಳುವ ಚಲೋ ಆಗ್ಯಾವ ರೊಟ್ಟಿ ಹಂಗೆ ಎಷ್ಟತ್ತೆ ಅಪ್ಪರು ಕೊಟ್ಟಾರ ರೊಕ್ಕ ಸರಿನವ ಮತ್ತು ನಾಳೆ ಎಲ್ಲಿಗೆ ಹೊಂಟಿರಿ ನಾವು ಇಲ್ಲೇ ನಮ್ಮ ಮನೆದೇವ್ರು ಹೋಗಿ ಬರ್ತೀವಿ ಹೌದಾ ಸರಿ ಹಂಗಾರೆ ನಾವು ಹೋಗ್ಬೇಕಪ್ಪ ನಾವು ಹೋಗಿ ಮೊನ್ನೆ ನನ್ನ ಮಗ ಹೋಗಿ ಬಂದಾನ ಬನಶಂಕರಿಗೆ ನನಗೂ ಹೋಗ್ಬೇಕು ಅನ್ನೋದಿತ್ತು ಈಗ ನೋಡೋಣ ಗದ್ಲಾಗ ಏನು ಮಾಡೋಣ ಗೊತ್ತಿಲ್ಲ ಬಟ್ ಭಾಳ ಗದ್ಲಿರ್ತೈತಲ್ಲ ಮಾಕುಟ ಹ್ಞೂ ರೀ ಮಾಕುಟ್ ಅಂದ್ರೆ ಭಾಳ ಗದ್ಲಿಗೆ ಸಂಕ್ರಾಂತಿಗೆ ಬಾದಾಮಿನೂ ಗದ್ಲಿರ್ತೈತಿ ಬಟ್ ಮಾಕುಟ್ನಾಗ ಪುಣ್ಯ ಸ್ನಾನ ಮಾಡಿದ್ರೆ ಚಲೋ ಆಗುತ್ತೆ ನೋಡು ಏನಂತಾರ ಮನ್ಯಾಗ ಕೇಳಿ ನೋಡ್ತೀನಿ ಸರಿನವ ಕೆಲಸ ಐತಿ ತಗೋರಿ ಅಮ್ಮರ ಇವ್ ರೊಟ್ಟಿ ಚಲೋ ಹೇಳವ ರೊಟ್ಟಿ ಕತ್ತಿ ಮುಗಿತ್ತು ಪಲ್ಯಕ್ಕೆಲ್ಲ ನಾಳೆ ಏನೇನದ ಸೋಸ್ಕೊಂಡು ಇಟ್ಕೊಂತೀನಿ ಹುಡುಗರು ಎಲ್ಲೋದು ಇನ್ನಾದ್ರೂ ಬರೋಲ್ಲ ನೋಡು ಅವ್ವ ನನ್ನ ನಾಳೆ ಸೂಟಿ ಹೌದಾ ತಂಗಿ ಬಾ ಚಲೋ ಆಯ್ತು ಬಾ ನಾನು ಎಳ್ಳು ಹೋಳಿಗೆ ಮಾಡಕತ್ತೀನಿ ಬಾ ನನ್ನ ಜೋಡಿ ಮಾಡುವಂತೆ ಬಾ ಒಬ್ಬವ ನನ್ನ ಕೆಲಸ ಐತಿ ಏನು ಕೆಲಸ ನಿಂದು ಏನಿರಲ್ಲ ಬಾ ನಾನು ಒಂದು 2 ಲಟ್ಟಿಸ್ ಕೊಟ್ಬಿಡು ನಂಗೆ ಗೊತ್ತೈತೆ 2 ಲಟ್ಟಿಸ್ ಕೊಡು ಅಂತೇಳಿ ಇಟ್ಟುಕೊಂಡು ಹಿಟ್ಟು ಮಾಡಿ ಇಟ್ಟಿರ್ತಿ ನಾನು ಬರೀ ಅದು ಲಟ್ಟಿಸ್ಕೊಂತ ಕುಂತು ರಾತ್ರಿನ ಆಗುತ್ತೆ ನಾವು ಅಲ್ಲಿ ಹೋಗು ಅಕ್ಕನ ಕರಿಬೇಕಿಲ್ಲ ಇವ ನಿಮ್ಮ ಅಕ್ಕನ ಈಗ ಕರೆದ್ರೆ ನಾಳೆ ಸೀರೆ ನೋಡಕ್ಕೆ ಬರ್ತಾಳ ಅವಾಗ ಏನು ಮಾಡಲಿ ಬೇಡ ಈಗೇನು ಬೇಡಾಕಿ ನಾನು ಮಾಡ್ಕೊತೀನಿ ಸರಿ ಹಂಗಾರೆ ನಾನು ಬರ್ತೀನಿ ಮತ್ತು ನನಗೆ 2 ಕೊಡ್ಬೇಕಾ ಹೋಳಿಗೆ ನೋಡುವ ನಾಳೆ ಪೂಜೆ ಆಗ್ಮಟ ಏನಿಲ್ಲ ಹಂಗಾರೆ ನಾ ಬರಲ್ಲ ಸರಿ ಬಾ ಏನಾರು ಒಂದು ಮಾಡಿದ್ರೆ ಅವ ನಾಳೆ ಹೆಂಗಾದ್ರೂ ರಜೆ ಐತೆ ಎಲ್ಲರ ಹೋಗುಣ್ರೆ ನೀವು ಅಪ್ಪನ ಕೇಳುವ ನನಗೂ ಅದ ಅಂತೈತಿ ನೀವು ಅಪ್ಪನ ಕೇಳುವ ಮಾತು ಅಪ್ಪ ನೋಡ್ತೀನಿ ತಗೋ ಇಲ್ಲ ನಿಮ್ಮ ಅಣ್ಣನ ಕೇಳು ಅವ ಆದ್ರೆ ಕರ್ಕೊಂಡು ಹೋಗ್ಕಂಡ ನೋಡೋಣ ಸರಿ ಹಂಗಾರೆ ಏನು ಮಗ ನಿಂದು ರಜೆ ನೀವದ 15 ದಿನ ರಜಾ ಹಾಕೊಂಡು ಬಂದಿದ್ದೀನಿ ಅಣ್ಣನ ಮದುವೆ ಮತ್ತು ಇದೆಲ್ಲ ಮುಗಿಸ್ಕೊಂಡು ಹೋದಾತಂತೆ ಚಲೋ ಆಯ್ತಾಳ ಹಂಗಾರೆ ಇಲ್ಲ ಅಣ್ಣ ನಾಳೆ ಸಂಕ್ರಾಂತಿಗೆ ಇದಕ್ಕೆ ಹೋಗೋಣ ಹೊರಗೆ ಎಲ್ಲಿ ಹೋಗೋಣ ಹೇಳಲ್ಲ ಎಲ್ಲಿ ಹೋಗೋಣ ಹೇಳು ಕುಡಿದ ಸಂಘ ಹೋಗೋಣ ಹೋದ ವರ್ಷ ಹೋಗಿದ್ದೆಲ್ಲ ಮತ್ತೆಲ್ಲದ ಹೋಗಕ್ಕೆ ಮಾಕುಟ್ ಹೋಗೋಣ ರೊಟ್ಟು ಕೂಡಿ ಹೌದಲ್ಲ ಎಷ್ಟು ದಿನ ಆಗಿತ್ತು ಹೋಗಿ ನಾನು ಹೋಗೋಣ್ರಿ ಹೋಗೋಣ ನೋಡ್ರಿ ಮಾಕುಟ್ನಾಗ ಜಾಕ ಮಾಡೋಣ ಬನಶಂಕರಿ ಜಾತ್ರೆ ನೋಡ್ಕೊಂಡು ಬಂದ್ಬಿಡೋಣಂತ ಹಂಗ ಬಟ್ ಆ ಗದ್ಲು ಭಾಳ ಇರ್ತೈತಿ ನಿಮ್ಮ ಅಪ್ಪ ಏನಂತ ನೋಡಿ ಕೇಳ್ರಿ ಯವ್ವ ನೀ ಸುಮ್ಮನೆ ಏನನ್ನಲ್ಲಪ್ಪ ಅಪ್ಪಗ ಬಂದ್ರೆ ಬರಲಿ ಇಲ್ಲ ಮನೆಗಿರ್ಲಿ ಬಿಡು ಅವ್ವ ನೀ ಅಡುಗೆ ಮಾಡುವಂಗೆ ಮಾಡ ಬಂದ್ರೆ ಕರ್ಕೊಂಡು ಹೋಗೋಣ ಇಲ್ಲಾಂದ್ರೆ ಇಲ್ಲ ಮನೆಗಿರ್ಲಿ ಸರಿ ಹಂಗಾರೆ ನನ್ನ ಕೆಲಸ ಐತಿ ನೀವೇನಾರು ಮಾಡಿ ನಾನು ಹೋಗ್ತೀನಿ ನೋಡಿ ನಾನು ಬಂದೆ ಇಂದ್ರ ಶ್ಯಾಮ್ ಅಣ್ಣ ಯಾಕೆ ಕರೆದಿ ಎಷ್ಟು ದಿನ ರಜೆ ಹಾಕಿ 15 ದಿನ ಅಣ್ಣ 15 ದಿನ ನಿಜ ಹೇಳು 20 ದಿನ ಅಣ್ಣ ನಿಜ ಹೇಳು ಅಣ್ಣ 25 ದಿನ ಆಯಿತು ಕಾಲೇಜ್ಗೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಕಾಲೇಜ್ಗೆ ಅದು ಮ್ಯೂಸಿಕ್ ಕಾಂಪಿಟೇಷನ್ ಇತ್ತು ಕೇರಳದಾಗ ಹೋಗಿದ್ದೆ ಇವಾಗ ಬಂದೆ ಅಲ್ಲಿಂದ ನಿಮ್ಮ ಪ್ರಿನ್ಸಿಪಲ್ ನನಗೆ ಕಾಲ್ ಮಾಡಿದ್ರು ನಿನ್ನೆ ನಿಮ್ಮ ತಮ್ಮ ಒಟ್ಟು ಇದಕ್ಕೂ ಬರ್ತಿಲ್ಲ ಕಾಲೇಜ್ಗೆ ಅಂತ ಹೇಳಿ ಏನು ಮಾಡಕತ್ತಿ ಅಂತದ್ದು ಅಣ್ಣ ಮ್ಯೂಸಿಕ್ ಕಾಂಪಿಟೇಷನ್ಗೆ ಪ್ರಿಪೇರ್ ಮಾಡಕತ್ತೀನಿ ನಾನು ಭಾಳ ಆಸೆ ಐತಿ ನನಗೆ ಸಿಂಗರ್ ಆಗ್ಬೇಕು ಅನ್ನೋದು ಡ್ಯಾನ್ಸರ್ ಅಥವಾ ಸಿಂಗರ್ ಯಾರ್ದಾಗ ಒಂದರ ಆಗ್ಬೇಕು ಅನ್ನೋದು ಭಾಳ ಐತಿ ಒಂದು ಇಟ್ಕೋ 2 ಇಟ್ಕೋಬೇಡ ಅಣ್ಣಿಗೆ ಹೇಳಿಯೇನೆ ಇದು ಮಾತು ಹೇಳಿ ನನಗೆ ಸಂಜಯ್ ಅಣ್ಣ ಯಾವಾಗ ಬಂದಿಪ್ಪ ಅಣ್ಣ ಇವಾಗ ಬಂದೆ ಅಣ್ಣ ನಾಳೆ ಎಲ್ಲರೂ ಮಕ್ಕಳು ಹೋಗೋಣ ಸರಿರಪ್ಪ ಹೋಗೋಣ ಯಾರ್ದಾರು ಕಾರ್ಗಾರಿ ಹೇಳ ಒಟ್ಟು ಎಷ್ಟು ಜನ ಆಗ್ತೀವಿ ನೋಡು ಅಪ್ಪನ ಹಿಡ್ಕೊಂಡು ಅಜ್ಜಿನೂ ಬರ್ತಿದ್ರು ಅಜ್ಜಿನ ಕರ್ಕೊಂಡು ಹೋಗೋಣ ಕೇಳ್ತೀನಿ ನಾನು ಇಲ್ಲೇ ಕರಿಯಪ್ಪಂದು ಐತಲ್ಲ ಕಾರ್ ಗಾಡಿ ಅದನ್ನ ತೊಗೊಳ್ಳೋಣ 2 ಅಂದ್ರೆ ಸಲ್ಲಲ್ಲಪ್ಪ ಇಲ್ಲಿ ನಾವು ಇಲ್ಲ ಅಂದ್ರೆ ಎಷ್ಟು ಜನ ಅದೀವಿ 8 ಜನ ಹಾಕಿವಿ
ಎಂಟು ಜನ ಹಿಡಿಯುವಂಥದ್ದು ಯಾವ್ದಾರು ಇದ್ರು ನೋಡಿ. 8 ಜನದ್ದು 8 ಜನದ್ದು ಯಾವುದು ಇಲ್ಲ. ಮತ್ತು ಅಪ್ಪ ಬಂದರು ಆಕೆ ನೀವು ಬರಲ್ಲ ಸೀರಿದು ಇದನ್ನು ಮಾಡ್ಬೇಕಾದ್ರೆ ಬರ್ತಾಳಕ್ಕಿ. ಈಗೇನು ಬೇಡ ಸುಮ್ಮನೆ ಆಕಿನ ಗಂಡದ ಮೊದಲೇ ಎಡವಟ್ಟಿದ್ದಂಗೆ ಅದಾನ. ಕರ್ಕೊಂಡು ಬಂದರೆ ಏನಾರು ಒಂದು ಜಗಳ ತೆಗೆದು ಇಲ್ಲೇ ಬಿಟ್ಬಿಡ್ತಾನೆ 3 ತಿಂಗಳು. ಏನಾರ ಅಂದ್ರೆ ಮತ್ತೆ ನೀವು ಇಟ್ಕೊಂಡ್ರಿ ಅಂತ ನಾವು ಆಕಿನೇ ನೀವು ಕರ್ಸೋದು ಬೇಡ. ನಾಳೆ ಸೀರೆ ಅದಕ್ಕೆ ಬರ್ತಾಳಲ್ಲ ಆಕಿಗೆ ಏನು ಬೇಕು ಸೀರೆ ಅದು ತೊಗೊಂಡು ಹೋಗ್ರಿ. ಅವ್ರು ಬರ್ಲಿ ತಗೋಕಿ. ಮತ್ತು ಇನ್ನೂ ಸಣ್ಣ ದೊಡ್ಡ ಇಲ್ಲದಾನ. ಶ್ಯಾಮ್ ಬಂದನ ದೊಡ್ಡಮ್ಮ ಇನ್ನೂ ಬಂದಿಲ್ಲ. ಸರಿನಪ್ಪ ನಡಿ. ಹೆಂಗೆ ನಡಕತ್ತೈತೆ ನಿಂದು ಎಲ್ಲ? ಆಯ್ತಣ್ಣ ನಂದು ಇವಾಗ 3rd ಇಯರ್. ಇನ್ನೊಂದು ವರ್ಷ ಆಯ್ತು ಮುಗಿತೈತೆ ಮೆಡಿಕಲ್ ನಂದು. ಚಲೋ ತಂಗ ಓದಪ್ಪ, ಚಲೋ ತಂಗ ಓದಿ ನಮ್ಮ ಊರನ್ನ ಕ್ಲಿನಿಕ್ ಇಲ್ಲ ಭಾಳ ಇಲ್ಲೇ ಮಾಡ ಅಂತ. ಸರಿ ಅಣ್ಣ ನೀ ಹೆಂಗಂತ ಹೆಂಗೆ. ಏನು ಎಲ್ಲರೂ ಇಲ್ಲೇ ಇದ್ರಲ್ಲ. ನೀ ಯಾವ ಬಂದೆವು? ಈಗ ತಾನೇ ಲ್ಯಾಂಡ್ ಅದೇ ನೋಡು. ಶ್ವೇತಾ ಏನು ಅನ್ನಕತ್ತಿಲ್ಲ ಎಲ್ಲರೂ ಹೋಗಿ ನಡಿ ನಾನು ಹಾಕ್ಲ ದೊಡ್ಡಣ್ಣ ಕೇಳೋ ನಿಂದ್ರ ಅಂತಂದು ಬಂದೆ ನೋಡು. ಈಗ ಏನೋ ಮಾತಾಡ್ಕೊಂಡ್ರೆ ಮತ್ತೆ ಅದ ಕೇಳ್ತಾನೆ ನೋಡಕ್ಕಿ. ಎಲ್ಲರೂ ಅದು ನೋಡಕ್ಕಿ. ನಿಂದು ಹೆಂಗೆ ನಡೆದಿದಪ್ಪ ಅಭ್ಯಾಸ ಎಲ್ಲ? ನಂದಣ್ಣ ಚಲೋ ಆಗೈತಣ್ಣ. ಚಲೋ ತಂಗ ಮಾಡ್ರಪ್ಪ ಎಲ್ಲರೂ. ಹೆಂಗೆ ನಡೆದೈತಿ? ಚಲೋ ಐತಿ ಚಲೋ ಐತಿ. ಮತ್ತೇನು ನೀನು ಫಸ್ಟ್ ರ್ಯಾಂಕ್ ಅಂತಲ್ಲ ಮೆಡಿಕಲ್ದಾಗ? ಹೌದಣ್ಣ. ಕಂಗ್ರ್ಯಾಚುಲೇಷನ್ ಹಂಗಾರ ಚಲೋ ತಂಗ ಮಾಡು. ಅಲ್ಲೇ ಎಲ್ಲರೂ ಬೆಂಗಳೂರಿನಾಗ ಹಾಕ್ಬಿಡಕ್ಕಿಲ್ಲ ಕ್ಲಿನಿಕ್ ಇನ್ನೊಂದು ವರ್ಷ ಬಿಟ್ಟು? ಇಲ್ಲ ಅಲ್ಲ ಅಣ್ಣನ ಆಸೆ ಹಂಗೆ ನನಗೆ ಹಳ್ಳಿಯಾಗ ಮಾಡ್ಬೇಕು ಅನ್ನೋದೈತಿ. ಯಾಕಂದ್ರೆ ಅವನ ಆಸೆಗೆ ನಾನು ಯಾವತ್ತೂ ಕಲ್ಲಕ್ಕಲ್ಲ. ಇಲ್ಲೇ ಎಲ್ಲರ ಕ್ಲಿನಿಕ್ ಹಾಕಿ ಇಲ್ಲೇ ಬಂದ್ಬಿಡ್ತೀನಿ. ಅಣ್ಣನ ಆಸೆ ಏಕಿನ್ನ ನಿನಗೇನು ಇಷ್ಟ ಐತೆ ಅದನ್ನು ಮಾಡು. ಅಣ್ಣನ ಆಸೆ ಇದ್ದೇ ಇರ್ತಾವೆ. ಸರಿ ಅಣ್ಣ.